ಬೆಂಗಳೂರು ಉತ್ತರಕ್ಕಿರುವ ವಿದ್ಯಾರಣ್ಯಪುರದ ದೊಡ್ಡಬೆಟ್ಟಹಳ್ಳಿ ಬಸ್ ನಿಲ್ದಾಣದ ಎದುರು ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಸಹಯೋಗದಲ್ಲಿ ಆಯೋಜಿತ ಸಸ್ಯ ಸಂತೆ ಕಾರ್ಯಕ್ರಮಕ್ಕೆ 2023 ಜುಲೈ 7ರಂದು ವಿದ್ಯುಕ್ತ ಚಾಲನೆ ದೊರೆಯಿತು. ಇತ್ತೀಚಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಹಲವು ಪುರಸ್ಕಾರಗಳಿಂದ ಇಡೀ ವಿಶ್ವದ ಗಮನ ಸೆಳೆದ ಪಿಂಕಿಯಲ್ಲಿ ಚಿತ್ರದಲ್ಲಿನ ತಮ್ಮ ಸಹಜ ನಟನೆಯಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಖ್ಯಾತ ರಂಗಭೂಮಿ ಕಲಾವಿದೆ, ಆಮ್ ಆಕ್ಟರ್ ಸ್ಟುಡಿಯೋ ಸಂಸ್ಥಾಪಕರು, ಕರಕುಶಲ ದೇಸಿ ಉಡುಗೆ ತೊಡುಗೆಯ ಜನಮನ ಅಂಗಡಿ ಸ್ಥಾಪಿಸಿದ ಉದ್ಯಮಿ, ಉತ್ತಮ ಬರಹಗಾರ್ತಿ, ರೈತ ಕುಟುಂಬದಲ್ಲಿ ಜನಿಸಿದ ಅಪ್ಪಟ ಕನ್ನಡತಿ, ಕಲರ್ಸ್ ಕನ್ನಡ, ಬಿಗ್ ಬಾಸ್ ಸೀಸನ್ 6 ಖ್ಯಾತಿಯ ನಮ್ಮೆಲ್ಲರ ನೆಚ್ಚಿನ ಅಕ್ಷತಾ ಪಾಂಡವಪುರ ಹಾಗೂ ತೋಟಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಕುರುಹು ಉಳಿಸಿರುವ ರೈತರ ಪಾಲಿನ ಸಂತ, ವೃತ್ತಿಯಲ್ಲಿ ಮಾದರಿ ಅಧಿಕಾರಿ, ಇಂದಿಗೂ ಅದೇ ಸರಳತೆಯನ್ನು ಮೆರೆಯುವ ನಡೆದಾಡುವ ತೋಟಗಾರಿಕಾ ಎನ್ಸೈಕ್ಲೋಪೀಡಿಯಾ ಎಂದು ಕರೆಸಿಕೊಳ್ಳುವ ನಿವೃತ್ತ ತೋಟಗಾರಿಕೆ ಅಪರ ನಿರ್ದೇಶಕರು ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರು. ಜೊತೆಗೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ಸೇರಿದ ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ತಾಯಿ ಇಲ್ಲದ ತಬ್ಬಲಿ ವನ್ಯಜೀವಿ ಮರಿಗಳನ್ನು ಸುಮಾರು 2 ದಶಕಗಳಿಗೂ ಮಿಗಿಲಾಗಿ ತಾಯಿಯಂತೆ ಪಾಲನೆ ಮಾಡುತ್ತಿರುವ ಶ್ರೀಮತಿ ಸಾವಿತ್ರಮ್ಮ ಮುಖ್ಯ ಅತಿಥಿಗಳಾಗಿ ಸಸ್ಯ ಸಂತೆ, ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಿಗೆ ವಿದ್ಯುಕ್ತ ಚಾಲನೆ ನೀಡಿದರು. ಎತ್ತಿನ ಬಂಡಿ ಏರಿ ಚಾಲಿಸುವ ಮೂಲಕ ಸಸ್ಯ ಸಂತೆಗೆ ಹಳ್ಳಿಯ ಸೊಗಡನ್ನು ತರುವುದಲ್ಲದೆ ನೆರೆದಿದ್ದ ಜನರಲ್ಲಿ ಉತ್ಸಾಹವನ್ನು ತುಂಬಿದರು. ಈಗ ಸಸ್ಯ ಸಂತೆಯಲ್ಲಿ ಪಾಲ್ಗೊಂಡಿದ್ದ ಗ್ರಾಹಕರು ಏನಂತಾರೆ? ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಇಲ್ಲಿ ವೈಡ್ ವೆರೈಟಿ ಆಫ್ ಕ್ರಾಪ್ಸ್ಗಳನ್ನ ಎಲ್ಲದನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಈವನ್ ಅರ್ಬನ್ ಫಾರ್ಮರ್ ಇರ್ಬೋದು ಅಥವಾ ಪ್ರಾಪರ್ ಫಾರ್ಮರ್ಸ್ಗಳಿಗೂ ಎಲ್ಲ ಥರದ್ದು ವೆರೈಟೀಸ್ಗಳಿಗೆ ಮತ್ತು ನೆಟ್ವರ್ಕಿಂಗ್ ಫಾರ್ ನರ್ಸರೀಸ್ಗಳಿಗೆ ಈಸಿ ಆಗುತ್ತೆ. ಹಂಗಾಗಿ ಚೆನ್ನಾಗಿದೆ. ಈವನ್ ಅರ್ಬನ್ ಅಲ್ಲಿ ಅವರು ಮನೆಗಳಿಗೆ ಇಟ್ಕೋಬೇಕು ಅಂತ ಅಂದ್ರೂ ಶೋ ಗಿಡಗಳಿಗೂ ಕೂಡ ಚೆನ್ನಾಗಿದೆ ಕಲೆಕ್ಷನ್ಸು. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಆಮೇಲೆ ನೀವು ಆ್ಯಕ್ಚುಲಿ ಏನೋ ಒಂದು ಅನ್ಕೊಂಬಂದ್ರಿ ಗಿಡಗಳು ತೊಗೋಬೇಕಂತ, ನೀವೇನು ಅನ್ಕೊಂಬಂದ್ರಿ? ಯಾವ ಗಿಡ ಬೇಕಂತ? ನಾವು ಫಾರೆಸ್ಟ್ರಿ ಕ್ರಾಪ್ ನೋಡ್ತಾ ಇದ್ವಿ, ಮಹಾಗನಿ ಈ ಥರದ್ದು ಯಾವುದಾದ್ರೂ ಸಿಗುತ್ತಾ ಅಂತ. ಸೊ ಇಲ್ಲಿ ಅದ್ರದ್ದು ರಿಲೇಟೆಡ್ ಡಿಸ್ಪ್ಲೇಗಳು ಕಮ್ಮಿ ಇತ್ತು ಆಪ್ಷನ್ನು, ಬಟ್ ಅಂದ್ರೂ ಅವ್ರ ನರ್ಸರೀಸ್ಗಳಿಗೆ ಬರೋದಕ್ಕೆ ಹೇಳಿದ್ದಾರೆ. ಪ್ರಾಬ್ಲಿ ಅಲ್ಲಿ ನರ್ಸರೀಸ್ಗೆ ಹೋದರೆ ನಮಗೆ ವಿಲ್ ಗೆಟ್ ಅ ಬೆಟರ್ ಆಪ್ಷನ್ ಅನಿಸುತ್ತೆ. ಬಟ್ ಈ ಥರದ್ದು ಮಾಡೋದ್ರಿಂದ ನೆಟ್ವರ್ಕಿಂಗಿಗೆ ಈಸಿ ಆಗುತ್ತೆ. ಯಾರ್ಯಾರು ಫಾರ್ಮರ್ಸ್ ಟು ಡೈರೆಕ್ಟ್ ಸಪ್ಲೈಯರ್ಸ್ಗಳಿಗೆ ಕನೆಕ್ಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್. ಸೊ ಸಸ್ಯ ಸಂತೆ ಇವತ್ತು ಬಿಟ್ಟರೆ ನಾಳೆ ಒಂದಿನ ಇರ್ತದೆ. ಇನ್ನೂ ಯಾರಿಗಾನ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ವಿಸಿಟ್ ಮಾಡೋಕ್ಕೆ? ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ವಿಲ್ ಟೆಲ್ ದೆಮ್. ಆ್ಯಕ್ಚುಲಿ ಫಾರ್ಮಿಂಗ್ ನೋಡ್ಕೊಳ್ತಾರೆ ಯಾರು? ಆ್ಯಕ್ಚುಲಿ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ ಅಲ್ಲಿದ್ದಾರೆ ಫಾರ್ಮಲ್ಲಿ ನೋಡ್ಕೊಳ್ಳೋದಕ್ಕೆಲ್ಲ. ಸೊ ಬಟ್ ಈಗ ಫ್ರೆಶ್ ಪ್ಲಾಂಟೇಶನ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಸಾಗಿ ಬಲ್ಕಲ್ಲಿ ನೋಡ್ತಾ ಇದ್ವಿ ಫಾರೆಸ್ಟ್ರಿ ಕ್ರಾಪ್ಸ್. ಥ್ಯಾಂಕ್ ಯು. ಸಸ್ಯ ಸಂತೆಗೆ ನಾಳೆ ಅಂದರೆ ಭಾನುವಾರ 2023 ಜುಲೈ 9ರಂದು ತೆರೆ ಬೀಳುವುದು.
ಆದ್ದರಿಂದ ಇಂದು ಮತ್ತು ನಾಳೆ ಸಸ್ಯ ಸಂತೆಗೆ ಆಗಮಿಸಿ ತಮ್ಮಿಚ್ಛೆಯ ಸಸಿಗಳು ಹಾಗೂ ಉದ್ಯಾನ ಪರಿಕರಗಳನ್ನು ಕೊಂಡೊಯ್ಯಲು ತ್ವರೆ ಮಾಡಿರಿ.